ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸಿಕೊಡ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಮಂದಿ ಕೇಳ್ತಾ ಇದ್ರು ಸರ್, ಇವತ್ತು ಬಿಲ್ ಗಳನ್ನ ಅಂದ್ರೆ ಬಿಲ್ ಫಾರ್ಮೆಟ್ ಅಂತ ನಾವು ಹೇಳ್ತೀವಿ, ಅಂದ್ರೆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ನಮ್ಗೆ ಒಂದು ಬಿಲ್ ಗಳನ್ನ ಮಾಡಿಕೊಡ್ತಾರೆ. ಆ ಒಂದು ಬಿಲ್ ಗಳ ಒಂದು ಫಾರ್ಮೆಟ್ ಅನ್ನ ನಾವು ಕಂಪ್ಯೂಟರ್ ಒಳಗಡೆ ಯಾವ ರೀತಿಯಾಗಿ ರೆಡಿ ಮಾಡಿಕೊಂಡು ನಾವು ಕೂಡ ಕಂಪ್ಯೂಟರ್ ಒಳಗಡೆ ಎಲ್ಲಾದ್ರೂ ಕೆಲಸಕ್ಕೆ ಹೋದಾಗ ಯಾವ ರೀತಿಯಾಗಿ ಒಂದು ಬಿಲ್ ಫಾರ್ಮೆಟ್ ಗಳನ್ನ ತಯಾರು ಮಾಡಿಕೊಂಡು ಅದರ ಒಳಗಡೆ ನಾವು ಬಿಲ್ ಗಳನ್ನ ಮಾಡಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಓಕೆ, ನೋಡೋಣ ಇವತ್ತು ಯಾವ ರೀತಿಯಾಗಿ ಇವತ್ತು ಒಂದು ಬಿಲ್ ಬುಕ್ ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಕಲಿಸಿಕೊಡ್ತಾ ಇದ್ದೀನಿ. ಜೊತೆಗೆ ಸಮಾಧಾನದಿಂದ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ರೆ ಎಲ್ಲ ತರದ ಒಂದು ಬಿಲ್ ಬುಕ್ಕಿನ ಫಾರ್ಮೆಟ್ ಗಳನ್ನ ಯಾವ ರೀತಿಯಾಗಿ ಮಾಡಬಹುದು ಅನ್ನುವಂತ ಒಂದು ಐಡಿಯಾ ನಿಮ್ಗೆ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ನೀವು ಸಂಪೂರ್ಣವಾಗಿ ಕಲ್ಕೊಂಡ್ಬಿಡ್ತೀರ. ಓಕೆನಾ? ಅಂದ್ರೆ ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸಕ್ಕೆ ಹೋದಾಗ ಅಲ್ಲಿ ಯಾವ ರೀತಿಯಾಗಿ ಬಿಲ್ ಗಳನ್ನ ಮಾಡ್ತಾರೆ, ಕಂಪ್ಯೂಟರ್ ಒಳಗೆ ಯಾವ ರೀತಿಯಾಗಿ ಎಂಟ್ರಿ ಮಾಡ್ಕೋಬೇಕು, ಅದನ್ನ ಯಾವ ರೀತಿಯಾಗಿ ಪ್ರಿಂಟ್ ಅನ್ನ ಕೊಡಬೇಕು ಅನ್ನುವಂತ ಮಾಹಿತಿ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗ್ಬಿಡತ್ತೆ. ಓಕೆ, ನೋಡಬಹುದು ಸಂಪೂರ್ಣವಾಗಿ ಓಪನ್ ಮಾಡ್ತಿದ್ದಾನೆ. ಒಂದು ಗೃಹಲಕ್ಷ್ಮಿ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ಶಾಪಿನ ಒಂದು ಡೀಟೇಲ್ಸ್ ಅನ್ನ ನಾನು ಆಡ್ ಮಾಡ್ಕೊಂಡಿದ್ದೇನೆ. ಈ ಒಂದು ಡೀಟೇಲ್ಸ್ ಅನ್ನ ತಗೊಂಡು ನಾನು ಒಂದು ಬಿಲ್ ಬುಕ್ ಅನ್ನ ತಯಾರು ಮಾಡಿ ಅವರಿಗೆ ಕೊಡಬೇಕಾಗಿದೆ. ಅವರೆಲ್ಲ ನಾನು ಬರ್ಕೊಂಡೆ, ಅವ್ರ ಅಂಗಡಿ ಹೆಸರು ಬರ್ಕೊಂಡಿದ್ದೀನಿ, ಇನ್ವೆಸ್ಟ್ ಡೇಟ್ ಆಗಿರ್ಬೋದು, ಕಸ್ಟಮರ್ ನೇಮ್ ಆಗಿರ್ಬೋದು, ಇನ್ವೆಸ್ಟ್ ಡೇಟ್ ಮತ್ತೆ ಸೀರಿಯಲ್ ನಂಬರ್, ಜೊತೆಗೆ ಇಲ್ಲಿಂದ ಡಿಸ್ಕ್ರಿಪ್ಷನ್ ಆಗಿರ್ಬೋದು, ಪ್ರೈಸ್, ಕ್ವಾಂಟಿಟಿ, ಅಮೌಂಟ್, ಈ ರೀತಿಯಾಗಿ ನನಗೆಲ್ಲ ಹಾಕಿ ಒಂದು ಬಿಲ್ ಬುಕ್ ಅನ್ನ ಮಾಡಿ ಕೊಡ್ರಿ ಸರ್ ಅಂತೇಳಿ ಒಬ್ರು ಕಸ್ಟಮರ್ ಹೇಳಿದ್ರು. ಅದೇ ರೀತಿಯಾಗಿ ನಿಮ್ಗೆ ಮಾಡಿ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ. ನೀವು ಕೂಡ ಯಾವ್ದಾದ್ರು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದೀರ ಅಂದ್ರೆ ಮೇಲ್ಗಡೆ ಕಂಪನಿ ಹೆಸರಾಗಿರ್ಬೋದು, ಶಾಪಿನ ಹೆಸರನ್ನ ಹಾಕೋಬೇಕು, ಅದ್ರ ಕೆಳಗೆ ಅಡ್ರೆಸ್ ಅನ್ನ ಹಾಕೋಬೇಕು, ಸೆಂಟರ್ ಒಳಗೆ ಇನ್ವೆಸ್ಟ್ ಅಂತ ಹಾಕೊಂಡು ಕಸ್ಟಮರ್, ಇನ್ವೆಸ್ಟ್ ಡೇಟ್, ಇನ್ವೆಸ್ಟ್ ನಂಬರ್ ಇವೆಲ್ಲವನ್ನು ಕೂಡ ಟೈಪ್ ಮಾಡ್ಕೊಂಡು ನೀವು ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೋಬೇಕು. ಹೆಂಗ್ ಮಾಡೋದ್ರಿ ಸರ್ ಅಂತೇಳಿ ನೀವು ನೋಡೋದಾದ್ರೆ ನಾನು ಸಂಪೂರ್ಣವಾಗಿ ಹೇಳ್ಕೊಡ್ತೇನೆ. ಓಕೆನಾ? ನಾನೇನ್ ಮಾಡ್ತೀನಿ, ಗೃಹಲಕ್ಷ್ಮಿ ಅನ್ನೋದನ್ನ ಸೆಲೆಕ್ಷನ್ ಮಾಡ್ಕೊಂಡು ಜಿ ಕಾಲಮ್ ಹೊರಗಡೆ ಸೆಲೆಕ್ಷನ್ ಮಾಡಿದಕ್ಕೆ ಮರ್ಜ್ ಇನ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ನೆಕ್ಸ್ಟ್ ಅದಾದ ನಂತರ ಕೆಳಗಡೆ ಅವರ ಅಡ್ರೆಸ್ ಕೂಡ ನಾನೇನ್ ಮಾಡ್ತೀನಿ, ಸಂಪೂರ್ಣವಾಗಿ ಜಿ ಕಾಲಮ್ ವರೆಗೆ ಸೆಲೆಕ್ಷನ್ ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ಮರ್ಜ್ ಇನ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಂದ್ರೆ ನಾನು ಜಿ ಕಾಲಮ್ ಒಳಗಡೆನೆ ನಾನು ಬಳಕೆ ಮಾಡ್ಕೊಂಡು ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡಿ ನಿಮ್ಗೆ ತೋರಿಸ್ತೀನಿ. ಓಕೆ, ನಾ ಮುಂದ್ಗಡೆ ಹೋಗೋದಿಲ್ಲ ನಾನು. ಓಕೆ, ಇದನ್ನೇನ್ ಮಾಡ್ತೀನಿ, ಟೆಕ್ಸ್ಟ್ ವಾರ್ಪ್ ಮಾಡ್ಕೊಂಡಾಗ ಅಕ್ಷರಗಳು ಏನಾಗ್ಬಿಡ್ತಾವ, ಕೆಳಗಡೆ ಬರ್ಲಿಕ್ಕೆ ಶುರು ಆಗ್ತಾವ ನೋಡಬಹುದು. ಓಕೆನಾ? ಇಲ್ಲಿಂದ ಕೆಳಗೆ ಬರಬಾರ್ದ್ರಿ ಸರ್, ಫೋನ್ ನಂಬರ್ ಇಂದ ಕೆಳಗೆ ಬರಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಫೋನ್ ನಂಬರ್ ಅನ್ನ ಮೌಸ್ ಇಟ್ಕೊಂಡು ಸ್ವಲ್ಪ ಸ್ಪೇಸ್ ಬಾರ್ ಕೊಟ್ರೆ ಸಾಕು, ಈ ರೀತಿಯಾಗಿ ನಮ್ಗೆ ಆಗ್ಬಿಡತ್ತೆ. ನೆಕ್ಸ್ಟ್ ಅದಾದ ನಂತರ ಇನ್ವೆಸ್ಟ್ ನಂಬರ್ ಏನಿದೆ ನಾನೇನ್ ಮಾಡ್ತೀನಿ, ಇದು ಕೆಳಗಡೆ ಬರ್ಬೇಕು, ಆಕ್ಚುಲಿ ಮೇಲ್ಗಡೆ ಬರ್ದಿದ್ದೀನಿ, ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಬರೀಬಹುದು ನೀವು. ಓಕೆನಾ? ನೆಕ್ಸ್ಟ್ ಏನ್ ಮಾಡ್ತೀನಿ, ಇನ್ವೆಸ್ಟ್ ಅನ್ನೋದನ್ನ ಸೆಲೆಕ್ಷನ್ ಮಾಡ್ಕೊಂಡು ಇದಕ್ಕೂ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೊರಿ, ಸೆಂಟರ್ ಒಳಗೆ ಬಂದ್ಬಿಡ್ತದ. ಕಸ್ಟಮರ್ ನೇಮ್ ಏನಿದೆ ಇವೆರಡು ಕೂಡ 3 ಬ್ಲಾಂಕ್ ಮಾಡ್ಕೊಳ್ಳೋಣ. ಓಕೆನಾ? ಇವು 3 ಕಾಲಮ್ ಗಳನ್ನ ಮರ್ಜ್ ಇನ್ ಸೆಂಟರ್ ಮಾಡ್ಕೊಳ್ಳೋಣ. ಇನ್ವೆಸ್ಟ್ ಡೇಟ್ ಏನಿದೆ ಇದಕ್ಕೂ ಸೆಲೆಕ್ಷನ್ ಮಾಡಿ ಮರ್ಜ್ ಇನ್ ಸೆಂಟರ್ ಮಾಡ್ಕೊಳ್ಳೋಣ. ಮಾಡಿದ ನಂತರ ಇದಕ್ಕೂ ಕೂಡ ಇನ್ವೆಸ್ಟ್ ನಂಬರ್ ಏನಿದೆಯಲ್ಲ ಕೆಳಗಡೆ ಕೂಡ ಮರ್ಜ್ ಇನ್ ಸೆಂಟರ್ ಮಾಡ್ಕೊಳ್ಳೋಣ. ಓಕೆನಾ? ಒಂದು ಸ್ವಲ್ಪ ನೋಡ್ಲಿಕ್ಕೆ ಅವಕಾಶ ಅಂದ್ರೆ ಸ್ವಲ್ಪ ನೀಟ್ನೆಸ್ ಆಗಿ ಕಾಣಿಸ್ತಾ ಇದೆ. ಈಗೇನ್ ಮಾಡ್ಬೇಕಾಗಿದೆ, ಗೃಹಲಕ್ಷ್ಮಿ ಅಂದ್ರೆ ಇದು ಗೃಹಲಕ್ಷ್ಮಿ ಎಂಟರ್ಪ್ರೈಸಸ್ ಅನ್ನೋದೇನಿದೆಯಲ್ಲ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ನಾನು ದೊಡ್ಡ ಮಾಡ್ಕೋತೀನಿ. ಓಕೆನಾ? ಈ ರೀತಿಯಾಗಿ ದೊಡ್ಡ ಮಾಡಿ ಬೋಲ್ಡ್ ಮಾಡ್ಕೊಂಡ್ಬಿಡ್ತೀನಿ. ಈಗ ಎರಡಕ್ಕೂ ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಒಂದು ಯೆಲ್ಲೋ ಕಲರ್ ಕೊಟ್ಬಿಡ್ತೀನಿ. ನೋಡ್ರಿ ಎಷ್ಟು ಚೆನ್ನಾಗಾಯ್ತು. ನೆಕ್ಸ್ಟ್ ಇನ್ವೆನ್ಸ್ ಏನಿದೆ ಅದಕ್ಕೂ ಕೂಡ ಸೆಲೆಕ್ಷನ್ ಮಾಡ್ಕೊಂಡು ಸ್ವಲ್ಪ ದೊಡ್ಡ ಮಾಡ್ಕೊಂಡು ಬೋಲ್ಡ್ ಮಾಡೋಣ. ಅಂದ್ರೆ ಒಂದು ರಸೀದಿ ಅಂತ, ಇನ್ವೆನ್ಸ್ ಅಂದ್ರೆ ಬಿಲ್ ಬುಕ್ ಅಂತ ನಾವು ನೋಡ್ತೀವಿ, ಹೌದಾ? ನೆಕ್ಸ್ಟ್ ಇದಕ್ಕೂ ಕೂಡ ಈ ರೀತಿಯಾಗಿ ಮಾಡ್ಕೊಂಡೆ. ನೆಕ್ಸ್ಟ್ ಕಸ್ಟಮರ್ ನೇಮ್ ಇವುಗಳಿಗೆ ಒಂದು ನಾನೇನ್ ಮಾಡ್ತೀನಿ, ಸಂಪೂರ್ಣವಾಗಿ ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ಬಾರ್ಡರ್ ಅಪ್ಲೈ ಮಾಡೋದು ಬೇಡ, ಕಂಟ್ರೋಲ್ Z. ಇಲ್ಲಿಂದ ಔಟ್ಡೋರ್ ಬಾರ್ಡರ್ ಅಷ್ಟೇ, ಅಂದ್ರೆ ಹೊರಗಡೆಯಿಂದ ಅಷ್ಟೇ ಬಾರ್ಡರ್ ಬರಬೇಕು. ಅವಾಗ ನಾನು ಇದನ್ನ ಬಾರ್ಡರ್ ಅಪ್ಲೈ ಮಾಡ್ಕೋತೀನಿ. ಈ ರೀತಿಯಾಗಿ ಒಂದು ಬಾರ್ಡರ್ ಬಂದ್ಬಿಡತ್ತೆ. ಓಕೆನಾ? ಈಗ ಮತ್ತೇನ್ ಮಾಡ್ಬೇಕು, ಇವುಗಳಿಗೆ ಬಾರ್ಡರ್ ಬೇಕಲ್ಲ, ಸೆಲೆಕ್ಷನ್ ಮಾಡ್ಕೊಂಡು ಇದನ್ನ ಸಂಪೂರ್ಣವಾಗಿ ಬಾರ್ಡರ್ ಆಲ್ ಬಾರ್ಡರ್ ಮೇಲೆ ಅಪ್ಲೈ ಮಾಡ್ಕೊಂಡ್ರೆ ಎಲ್ಲದಕ್ಕೂ ಬಾರ್ಡರ್ ಬರುತ್ತೆ. ನೆಕ್ಸ್ಟ್ ಇಲ್ಲಿಂದ ಈ ಒಂದು ಲೈನ್ ಏನಿದೆ ಇದಕ್ಕೆ ಸಂಪೂರ್ಣವಾಗಿ ನಾನು ಏನ್ ಮಾಡ್ತೀನಿ, ಮರ್ಜ್ ಇನ್ ಸೆಂಟರ್ ಅಂದ್ರೆ ಸ್ವಲ್ಪ ಗ್ಯಾಪ್ ಇರಬೇಕಲ್ಲ, ಡೈರೆಕ್ಟ್ ಆಗಿ ಮೇಲ್ಗಡೆಯಿಂದ ಹಾಕಿದ್ರೆ ಹೆಂಗ್ ಚಂದ ಕಾಣಿಸೋದಿಲ್ಲ. ಓಕೆನಾ? ಈಗೇನ್ ಮಾಡ್ಬೇಕಾಗಿದೆ, ಇಲ್ಲಿ ಡಿಸ್ಕ್ರಿಪ್ಷನ್ ಅನ್ನೋದೇನಿದೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಫಾರ್ಮೆಟ್ ಒಳಗೆ ಹೋಗಿ ಆಟೋ ಫಿಟ್ ವಿತ್ ಕಾಲಮ್ ಅಂದ್ರೆ ಕಾಲಮ್ ಒಳಗೆ ನೀವು ಎಷ್ಟು ಬರ್ದಿರ್ತೀರಿ ಅದು ಆಟೋಮೆಟಿಕ್ ಆಗಿ ಫಿಟ್ ಆಗ್ಬಿಡತ್ತೆ. ಈಗೇನ್ ಮಾಡ್ಬೇಕಾಗಿದೆ, ಅಮೌಂಟ್ ಅನ್ನೋದು ಲಾಸ್ಟ್ ಕಾಲಮ್ ಒಳಗೆ ಬರ್ಬೇಕು ನನ್ಗೆ. ಅವಾಗ ನಾನೇನ್ ಮಾಡ್ತೀನಿ, ಕಂಟ್ರೋಲ್ X, ಇಲ್ಲಿ ಕಂಟ್ರೋಲ್ V ಮಾಡ್ಕೋತೀನಿ. ನೆಕ್ಸ್ಟ್ ಕ್ವಾಂಟಿಟಿ ಅನ್ನೋದು ಅದರ ನೆಕ್ಸ್ಟ್ ಬರಬೇಕು, ಕಂಟ್ರೋಲ್ X, ಕಂಟ್ರೋಲ್ V ಮಾಡ್ಕೋತೀನಿ. ಪ್ರೈಸ್ ಅನ್ನೋದು ಕಂಟ್ರೋಲ್ X, ಕಂಟ್ರೋಲ್ V ಮಾಡ್ಕೋತೀನಿ. ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಮಾಡಿದ ನಂತರ ಇವುಗಳಿಗೂ ಕೂಡ ನಾನೇನ್ ಮಾಡ್ತೀನಿ, ಇವು ಲೈನ್ ಏನಿದಾವಲ್ಲ ಇವುಗಳಿಗೆ ಸೆಲೆಕ್ಷನ್ ಮಾಡ್ಕೊಂಡು ಮರ್ಜ್ ಇನ್ ಸೆಂಟರ್ ಮಾಡ್ಕೊಳ್ಳೋಣ. ಇವೆಲ್ಲದಕ್ಕೂ ಕೂಡ ಕಂಪ್ಲೀಟ್ ಆಗಿ ನಾನು ಮರ್ಜ್ ಇನ್ ಸೆಂಟರ್ ಮಾಡ್ಕೊಂಡು ಅದರ ಒಳಗಡೆ ಬರೀಲಿಕ್ಕೆ ಅವಕಾಶ ಇದ್ದಿರುತ್ತೆ, ಹೌದಾ? ಅಂದ್ರೆ ನಾವು ಏನ್ ತಗೋತಾ ಇದಾರೆ, ಏನ್ ಖರೀದಿ ಮಾಡ್ತಾ ಇದಾರೆ ಕಸ್ಟಮರ್, ಅವರ ಒಂದು ಡೀಟೇಲ್ಸ್ ಅನ್ನ ನಾವೇನ್ ಮಾಡಬಹುದು, ಆಡ್ ಮಾಡಬಹುದು. ಬಹಳ ಸಿಂಪಲ್ ಆಗಿದೆ. ಯಾವುದೇ ಬಿಲ್ ಬುಕ್ ಗಳನ್ನ ನೀವು ಅತ್ಯಂತ ಸರಳವಾಗಿ ನೀವೇನ್ ಮಾಡ್ಕೋಬಹುದು,
ಡಿಸೈನ್ ಅನ್ನ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗ್ತಿದ್ಯಾ? ಬಹಳಷ್ಟು ಈಸಿಯಾಗಿ ಕೂಡ ಮಾಡ್ಬೋದು. ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಮರ್ಜ್ ಸೆಂಟರ್ ಮಾಡ್ಕೋತೀವಿ. ಈಗ ಇವುಗಳಿಗೆ ಸಂಪೂರ್ಣವಾಗಿ ಸೆಲೆಕ್ಷನ್ ಇಲ್ಲಿವರೆಗೆ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಬಾರ್ಡರ್ ಅಪ್ಲೈ ಮಾಡ್ಕೊರಿ, ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ. ತಿಳಿತೈತೆ ನೋಡಿ, ಎಷ್ಟು ಚಂದ ಆಗಿದೆ. ಓಕೆ, ಸ್ವಲ್ಪ ಸಣ್ಣ ಮಾಡಿ ನೋಡಿ, ಎಷ್ಟು ಚಂದ ಬಿಲ್ ಬುಕ್ ಒಂದು ಸರಿಯಾಗಿ ಕಾಣಿಸ್ತಾ ಇರತ್ತೆ. ಈಗೇನ್ ಮಾಡ್ಬೇಕಾಗಿದೆ, ಇದರಲ್ಲಿ ನಾವು ಕೆಲವೊಂದಿಷ್ಟು ಪಾರ್ಟ್ಸ್ ಗಳನ್ನ ಬರಿಬೇಕಾಗ್ತದೆ. ಅಂದ್ರೆ ಇದರಲ್ಲಿ ಏನ್ ಹಾಕ್ಬೇಕು ಏನಿಲ್ಲ ಅನ್ನೋದು ಕೂಡ ನೀವೇನ್ ಮಾಡ್ಬೋದು, ಸಂಪೂರ್ಣವಾಗಿ ಬರೆದು ಇಟ್ಕೋಬೇಕು. ಅಂದ್ರೆ ನಾನು ಇವುಗಳಿಗೆ ಸ್ವಲ್ಪ ಬೋಲ್ಡ್ ಮಾಡ್ಕೋತೀನಿ, ಸ್ವಲ್ಪ ಜೂಮ್ ಮಾಡ್ಕೊಳ್ಳೋಣ. ಓಕೆ, ಇನ್ನೊಂದು ಸ್ವಲ್ಪ ಜೂಮ್ ಮಾಡ್ಕೋತೀವಿ. ಓಕೆ, ಇವುಗಳಿಗೆ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು, ಬೋಲ್ಡ್ ಅಂದ್ರೆ ಸ್ವಲ್ಪ ದಪ್ಪ ಕಾಣಿಸ್ಬೇಕು ಅಕ್ಷರ, ಬೋಲ್ಡ್ ಮಾಡ್ಕೋರಿ. ನೆಕ್ಸ್ಟ್ ಇದನ್ನ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬೇಕು. ಓಕೆ, ಇದಕ್ಕೆ ಸಂಪೂರ್ಣವಾಗಿ ನಾನು ಮರ್ಜ್ ಇನ್ ಸೆಂಟರ್ ಮಾಡ್ಕೊಳ್ಳೋಣ. ಸಾರಿ, 2 ಕಾಲಮ್ ಸೆಲೆಕ್ಷನ್ ಮಾಡ್ಕೊಂಡು ಮರ್ಜ್ ಸೆಂಟರ್ ಮಾಡ್ಕೋಬಹುದು. ಈ ರೀತಿಯಾಗಿ ಗ್ಯಾಪ್ ಆಗಿರುತ್ತೆ. ಈಗೇನಾಗಬೇಕಾಗಿದೆ ಸರ್ ಅಂದ್ರೆ, ಇಲ್ಲಿ ಒಂದು ಲೈನ್ ಒಳಗಡೆ ಹೋಗಿರೋದ್ರಿಂದ ಇನ್ನೊಂದು ಲೈನ್ ನನಗೇನಾಗಿದೆ, ಮರ್ಜ್ ಆಗಿರುವಂತದ್ದು ಗೊತ್ತಾಗ್ತದೆ. ಅವಾಗ ನಾನು ಏನ್ ಮಾಡ್ಕೋತೀನಿ, ಇಲ್ಲಿಂದ ಕಸ್ಟಮರ್ ನೇಮ್ ಏನಿದೆ ಇದನ್ನ ಸ್ವಲ್ಪ ಇಲ್ಲಿವರೆಗೆ ಸರ್ಸ್ಕೊಂಡ್ಬಿಡೋಣ. ಅಂದ್ರೆ ಅಲ್ಲಿಂದ ನಾನು ಈ ಕಡೆನೆ ಅಕ್ಷರಗಳನ್ನ ಬರಿಬೇಕಾಗಿರುವಂತದ್ದು ಗೊತ್ತಾಗ್ತದ. ಈಗೇನ್ ಮಾಡ್ಕೋಬಹುದು, ಪ್ರೈಸ್ ಆಗಿರ್ಬೋದು, ಸ್ವಲ್ಪ ನೀವೇನ್ ಮಾಡ್ಬೋದು, ಇವುಗಳಿಗೆ ಅಡ್ಜಸ್ಟ್ಮೆಂಟ್ ಅನ್ನ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು. ಅಮೌಂಟ್ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು, ಏನ್ ಬೇಕು ಅದನ್ನು ಕೂಡ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು. ಗೊತ್ತಾಗ್ತಿದೆ? ಈ ರೀತಿಯಾಗಿ ಆಯ್ತು. ಕಸ್ಟಮರ್ ನೇಮ್ ಹೆಸರು ಬರೀಲಿಕ್ಕೆ ಆಯ್ತು. ನೆಕ್ಸ್ಟ್ ಇದನ್ನು ಕೂಡ ಸ್ವಲ್ಪ ಸಮೀಪ ಬೇಕ್ರಿ ಸರ್ ಅಂದ್ರೆ, ಈ ರೀತಿಯಾಗಿ ಕೂಡ ನೀವು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಕೋಬಹುದು, ತೊಂದರೆ ಇಲ್ಲ. ಓಕೆ, ಕ್ವಾಂಟಿಟಿ ಸ್ವಲ್ಪ ಇರಲಿ, ಅಮೌಂಟ್ ಇಂದ ಸ್ವಲ್ಪ ಜಾಸ್ತಿ ಇರಲಿ. ಓಕೆನಾ? ಪ್ರೈಸ್ ಏನಿದೆ ಸ್ವಲ್ಪ ಸಣ್ಣದಿರಲಿ, ಉಳಿದಿದ್ದೆಲ್ಲಾನು ಕೂಡ ನೀವೇನ್ ಮಾಡ್ಬೋದು, ದೊಡ್ಡದು ಬೇಕು ಅಂದ್ರೆ ದೊಡ್ಡದಾಗಿನೂ ಕೂಡ ಇಟ್ಕೊಂಡ್ಬಿಡಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ರೆಡಿ ಆದ್ಮೇಲೆ ನಾವೇನ್ ಮಾಡ್ಬೇಕಾಗಿದೆ, ಜೊತೆಗೆ ಇದಕ್ಕೂ ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಬೋಲ್ಡ್ ಮಾಡ್ಕೊರಿ, ನಮ್ಗೆ ಸ್ವಲ್ಪ ದಪ್ಪಾಗಿ ಬಂದ್ಬಿಡ್ತದೆ. ಹೌದಾ? ಈಗೇನ್ ಮಾಡ್ಬೇಕಾಗಿದೆ, ಇವುಗಳಲ್ಲಿ ಏನಾದ್ರೂ ವಸ್ತುಗಳನ್ನ ಖರೀದಿ ಮಾಡ್ತಾ ಇದಾರೆ ಅಂತ ಅನ್ಕೊಂಬಿಡಿ. ಅವಾಗ ನಾನು ಸೀರಿಯಲ್ ನಂಬರ್ 01 ಅಂತ ಟೈಪ್ ಮಾಡ್ಕೊಂಡು ಒಂದು 5 ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ. ಹೌದಾ? ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡಬಹುದು, ಫಿಲ್ ಸೀರೀಸ್ ಮೇಲೆ ಕ್ಲಿಕ್ ಮಾಡ್ಕೊರಿ. ಏನ್ ತಗೋತಾ ಇದಾರೆ ಅವರು, ಕೀಬೋರ್ಡ್ KEYBOARD ಅಂತ ನಾನು ಸಂಪೂರ್ಣವಾಗಿ ಕೀಬೋರ್ಡ್ ಅಂತ ಬರ್ದ್ಬಿಡ್ತೀನಿ. KEYBOARD ಕೀಬೋರ್ಡ್ ತಗೋತಾ ಇದಾರೆ. ನೆಕ್ಸ್ಟ್ ಇನ್ನೊಂದು ಏನ್ ತಗೋತಾ ಇದಾರಪ್ಪ ಅಂದ್ರೆ ಮೌಸ್, MOUSE ಮೌಸ್ ತಗೋತಾ ಇದಾರೆ. ನೆಕ್ಸ್ಟ್ ಇನ್ನೊಂದು ಏನ್ ತಗೋತಾ ಇದಾರೆ ಅಂದ್ರೆ LED ತಗೋತಾ ಇದಾರೆ. ನೆಕ್ಸ್ಟ್ ಅದಾದ ನಂತರ LED ಆದ ನಂತರ UPS ಅಂತ ಖರೀದಿ ಮಾಡ್ತಾ ಇದಾರೆ. ಜೊತೆಗೆ UPS ಆದ ನಂತರ ಏನ್ ತಗೋತಾ ಇದಾರೆ, USB ತಗೋತಾ ಇದಾರೆ. ಅದು USB ಬಂದ್ಬಿಟ್ಟು ಎಷ್ಟು, ಒಂದು HUB ಅಂತ ಬಂದಿರುತ್ತೆ. USB ಅಲ್ಲಿ HUB ತಗೋತಾ ಇದಾರೆ. ನೆಕ್ಸ್ಟ್ ಅದಾದ ನಂತರ ಏನ್ ತಗೋತಾ ಇದಾರೆ, ಪ್ರಿಂಟರ್ PRINTER ಪ್ರಿಂಟರ್ ತಗೋತಾ ಇದಾರೆ. ಮತ್ತೆ ಇನ್ನೊಂದೇನ್ ತಗೋತಾ ಇದಾರಪ್ಪ ಅಂದ್ರೆ RAM RAM 8GB ತಗೋತಾ ಇದಾರೆ. ನೆಕ್ಸ್ಟ್ ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಸರಿಯಾಗಿ ಹಾಕೊಳ್ಳೋದು. RAM ಆಯ್ತು. ನೆಕ್ಸ್ಟ್ ಅದಾದ ನಂತರ ಮತ್ತೇನ್ ತಗೋತಾ ಇದಾರಪ್ಪ ಅಂದ್ರೆ HDMI ಕೇಬಲ್ ತಗೋತಾ ಇದಾರೆ. HDMI ಅಂತ ನಾನು ಸಂಪೂರ್ಣವಾಗಿ ಟೈಪ್ ಮಾಡ್ಕೋತೀನಿ. HDMI ಕೇಬಲ್ CABEL ಅಂತ ಟೈಪ್ ಮಾಡ್ಕೋತೀನಿ. ಓಕೆ, LE ಕೇಬಲ್ ಅನ್ನ ತಗೋತಾ ಇದಾರೆ. ಈ ರೀತಿಯಾಗಿ ಅಂದ್ರೆ ಇವಕ್ಕೆ ನಾವೇನ್ ಮಾಡ್ಬೇಕು, ಒಂದು ಪ್ರೈಸ್ ಅನ್ನ ಕೊಡ್ಬೇಕಾಗುತ್ತೆ. ಎಷ್ಟು ಪ್ರೈಸ್ಗೆ ನೀವು ಕೊಡ್ತಾ ಇದಾರೆ, 5000, ಸಪೋಸ್ ಕೀಬೋರ್ಡ್ ಬಂದ್ಬಿಟ್ಟು 560ಕ್ಕೆ ಮಾರಾಟ ಮಾಡ್ತಾ ಇದೀವಿ. ನೆಕ್ಸ್ಟ್ ಮೌಸ್ ಬಂದ್ಬಿಟ್ಟು 320, LED ಬಂದ್ಬಿಟ್ಟು 2500. ನೆಕ್ಸ್ಟ್ UPS ಬಂದ್ಬಿಟ್ಟು ಒಂದು 1800 ರೂಪಾಯಿ UPS. ನೆಕ್ಸ್ಟ್ ಇಲ್ಲಿಂದ USB ಹಬ್ ಅಂತ ಇರುತ್ತೆ, ಅದಕ್ಕೊಂದು 2000 ರೂಪಾಯಿ ಮಾಡ್ಕೊಂಡ್ಬಿಡ್ರಿ. ಓಕೆ, ಪ್ರಿಂಟರ್ 5600. ಓಕೆ, ನೆಕ್ಸ್ಟ್ RAM 8GB ನಾವೇನ್ ಮಾಡ್ತೀವಿ, 800 ರೂಪಾಯಿ ತಗೋತೀವಿ. HDMI ಕೇಬಲ್ 530 ರೂಪಾಯಿ ತಗೋತಾ ಇದೀವಿ. ಈ ರೀತಿಯಾಗಿ ನಾವು ರೇಟ್ ಅನ್ನ ಕೊಟ್ಟಿದ್ದೀವಿ. ಕ್ವಾಂಟಿಟಿ ಏನಾಗಿದೆ, 2, ಇಲ್ಲಿಂದ 3, ಇದನ್ನ 4, ಜೊತೆಗೆ ಇಲ್ಲಿಂದ 3, ಮತ್ತೆ ಇದನ್ನ 5, ಮತ್ತೆ ಇದನ್ನ 6 ಮಾಡ್ಕೋತೀನಿ, ಮತ್ತೆ ಇದನ್ನ 7 ಮಾಡ್ಕೋತೀನಿ, ಇದನ್ನ 8 ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿಯಾಗಿ ಕ್ವಾಂಟಿಟಿಗಳನ್ನ ತಗೋತಾ ಇದಾರೆ. ಇದಕ್ಕೆ ಒಂದು ಕ್ಯಾಲ್ಕುಲೇಷನ್ ಆಗ್ಬೇಕಲ್ಲ ಸರ್ ಅಂದ್ರೆ, ನೀವೇನ್ ಮಾಡ್ಬೇಕು, = ಹಾಕೋಬೇಕು. ಟೋಟಲ್ ಒಂದು ತಗೊಂಡಿರುವಂತ ಪ್ರೈಸ್ ಮೇಲೆ ಕ್ಲಿಕ್ ಮಾಡ್ರಿ, ಸ್ಟಾರ್ ಹಾಕೊಂಡು, ಸಾರಿ ಸಿಂಗಲ್ ಸ್ಟಾರ್ ಹಾಕೊಂಡು 2 ಮೇಲೆ ಕ್ಲಿಕ್ ಮಾಡ್ಕೊಂಡು ಎಂಟರ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ. ಇದನ್ನ ಏನ್ ಮಾಡಬೇಕು, ಟೋಟಲ್ ಆಗಿ ಈ ರೀತಿಯಾಗಿ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ರಿ, ಅಮೌಂಟ್ ಆಗ್ಬಿಡುತ್ತೆ. ಈ ಕೆಳಗಡೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ಟೋಟಲ್ ಅಮೌಂಟ್ ಆಗಿರ್ಬೋದು, GST ಆಗಿರ್ಬೋದು, ಎಲ್ಲವನ್ನು ಕೂಡ ಹಾಕ್ಬೇಕಾಗ್ತದೆ. ಹೌದಾ? ಅವಾಗ ನಾನೇನ್ ಮಾಡ್ತೀನಿ, ಇಲ್ಲಿಂದಾನೆ ಸಪೋಸ್ ಕೆಳಗಡೆ ಇಲ್ಲಿಂದ ನಾನೇನ್ ಮಾಡ್ಕೋತೀನಿ, ಇದನ್ನ ಸಂಪೂರ್ಣವಾಗಿ ಟೋಟಲ್ ಅಮೌಂಟ್ TOTA ಟೋಟಲ್ AMOUNT ಅಮೌಂಟ್ ಆಗಿರ್ಬೋದು. ನೆಕ್ಸ್ಟ್ ಟೋಟಲ್ ಅಮೌಂಟ್ ಆದ ನಂತರ GST ಎಷ್ಟು ಪರ್ಸೆಂಟ್ ತಗೋತಾ ಇದ್ರಿ, 18% GST ತಗೋತಾ ಇದೀವಿ. ನೆಕ್ಸ್ಟ್ 18% GST ಆದ ನಂತರ ಗ್ರ್ಯಾಂಡ್ ಟೋಟಲ್ GRAND ಗ್ರ್ಯಾಂಡ್ ಟೋಟಲ್ ಅನ್ನು ಹಾಕೊಂಡ್ಬಿಡು, TOTA ಟೋಟಲ್ ಅಂತ ಹಾಕೊಂಡ್ಬಿಡ್ತೀನಿ ನಾನು. ಓಕೆನಾ? ಈಗ ಏನ್ ಮಾಡ್ಬೇಕು, ಇವೆರಡು ಕಾಲಮ್ ಕೂಡ ಮರ್ಜಿನ್ ಸೆಂಟರ್ ಮಾಡ್ಕೊಳ್ಳೋಣ, ಮತ್ತೆ ಇದನ್ನು ಕೂಡ ಮರ್ಜಿನ್ ಸೆಂಟರ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಸೆಲೆಕ್ಷನ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕಾಗಿದೆ,
ಇಲ್ಲಿಂದ ಬಾರ್ಡರ್ ಅನ್ನ ಕೊಡಬೇಕಾಗಿದೆ. ಹೌದಾ? ಓಕೆ, ನೆಕ್ಸ್ಟ್ ಇದಾಯ್ತು. ಇದಕ್ಕೆ ನಾನೇನ್ ಮಾಡ್ತೀನಿ, ಮತ್ತೆ ಸೆಲೆಕ್ಷನ್ ಮಾಡ್ಕೊಂಡು ಲೆಫ್ಟ್ ಅಲೈನ್ಮೆಂಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಬೋಲ್ಡ್ ಮಾಡ್ಕೊರಿ, ದಪ್ಪ ಆಗ್ತದೆ. ಈಗೇನ್ ಮಾಡ್ಬೇಕಾಗ್ತದಪ್ಪ ಅಂದ್ರೆ ನಾನು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ, ತೊಂದರೆ ಇಲ್ಲ, ಇಷ್ಟಿರ್ಲಿ. ನೆಕ್ಸ್ಟ್ ಈ ಕಡೆ ಕೆಳಗಡೆ ಏನ್ ಮಾಡ್ಕೋತೀನಿ ಅಂದ್ರೆ ಈಗ ಟೋಟಲ್ ಅಮೌಂಟ್ ಅನ್ನ ಹಾಕೋಬೇಕಾಗಿದೆ. ಈಸ್ ಈಕ್ವಲ್ ಟು ಫ್ರೆಶ್ ಮಾಡ್ಕೊಳ್ಳೋಣ. ಕಂಪ್ಲೀಟ್ ಆಗಿ ಸೆಲೆಕ್ಷನ್ ಮಾಡ್ಕೊಂಡು ಓಕೆ, ಅವಾಗ ಏನ್ ಮಾಡ್ಬೇಕಂದ್ರೆ ಟೋಟಲ್ ಅಮೌಂಟ್ ಮಾಡಬೇಕಾಗಿದೆ ಅಂದ್ರೆ ಇದನ್ನ ಸೀದಾ ಹಿಡಿದು ಸೆಲೆಕ್ಷನ್ ಮಾಡ್ಕೊಂಡು ಡ್ರ್ಯಾಗ್ ಮಾಡ್ರಿ. ಇಲ್ಲಿ ಆಟೋ ಸಮ್ ಮೇಲೆ ಕ್ಲಿಕ್ ಮಾಡಿ ಆಟೋಮೆಟಿಕ್ ಆಗಿ ಲೆಕ್ಕಾಚಾರ ಆಗಿ ಬಂದ್ಬಿಡ್ತದೆ. ನೆಕ್ಸ್ಟ್ GST ಕಟ್ ಮಾಡ್ಬೇಕಲ್ಲ, ಈಸ್ ಈಕ್ವಲ್ ಟು ಅಂತ ಫ್ರೆಶ್ ಮಾಡಬೇಕು. ಟೋಟಲ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡ್ರಿ. ಎಷ್ಟು ಪರ್ಸೆಂಟೇಜ್ ಸ್ಟಾರ್ 12% ಎಷ್ಟಕ್ಕ 100ಕ್ಕ. ಈ ರೀತಿಯಾಗಿ ಫಾರ್ಮುಲಾ ಇಟ್ಕೊಂಡು ಎಂಟರ್ ಮಾಡಿದ್ರೆ ಆಟೋಮೆಟಿಕ್ ಆಗಿ 8999 GST ಕಟ್ ಆಗ್ತಾ ಇದೆ. ಈಗ ಟೋಟಲ್ ಅಮೌಂಟ್ ಎಷ್ಟಾಯ್ತಪ್ಪ ಅಂದ್ರೆ ಈಸ್ ಈಕ್ವಲ್ ಟು ಅಂತ ಮಾಡಬೇಕು. ಟೋಟಲ್ ಅಮೌಂಟ್ ಅಲ್ಲಿ ಮೈನಸ್ GST ಅನ್ನ ತೆಗೆದು ಎಂಟರ್ ಮಾಡಿದ್ರೆ 65,929 ರೂಪಾಯಿ ಅವರು ಅಮೌಂಟ್ ಅನ್ನ ನಮಗೆ ಕಟ್ಟಬೇಕಾಗ್ತದೆ. ಅಂದ್ರೆ ಟೋಟಲ್ ಗ್ರ್ಯಾಂಡ್ ಆಯ್ತು, GST ಸೇರಿ ಎಲ್ಲ ಸೇರಿ ಇಷ್ಟು ಅಮೌಂಟ್ ಅನ್ನ ನಾವೇನ್ ಮಾಡ್ತಾ ಇದೀವಿ, ಅಮೌಂಟ್ ಅನ್ನ ಕೊಡ್ತಾ ಇರುವಂತದ್ದು. ಗೊತ್ತಾಗ್ತದ? ಅಂದ್ರೆ GST 15% ಮೈನಸ್ ಮಾಡ್ಕೋಬಹುದು, ಪ್ಲಸ್ ಬೇಕಂದ್ರೆ ಪ್ಲಸ್ ಕೂಡ ನೀವು ಮಾಡ್ಕೊಂಡ್ಬಿಡಬಹುದು. ಗೊತ್ತಾಗ್ತದ? ಈ ರೀತಿಯಾಗಿ ಮಾಡ್ಕೊಂಡು ಮತ್ತೆ ಇದ್ರ ಕೆಳಗಡೆ ಮತ್ತೆ ಏನಾದ್ರೂ ಬರಿಬೇಕಾಗಿದೆ ಸರ್, ಸಿಗ್ನೇಚರ್ ಮಾಡಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೋದು, ಇದನ್ನ ತಗೊಂಡು ಆಥೋರೈಸ್ ಸಿಗ್ನೇಚರ್ ಅಂತ ಬರುತ್ತೆ, ಅದನ್ನು ಕೂಡ ನೀವೇನ್ ಮಾಡ್ಬೋದು, ಇಲ್ಲಿ ಸಂಪೂರ್ಣವಾಗಿ ಹಾಕೊಂಡ್ಬಿಡಬಹುದು. ಓಕೆನಾ? ಇದನ್ನು ಕೂಡ ಮರ್ಜಿನ್ ಸೆಂಟರ್ ಮಾಡ್ಕೊರಿ, ಸೆಂಟರ್ ಒಳಗೆ ಬಂದ್ಬಿಡ್ತದೆ. ಎರಡು ಸೇರಿ ಮರ್ಜಿನ್ ಸೆಂಟರ್ ಮಾಡಿದ್ರು ಕೂಡ ಸೆಂಟರ್ ಒಳಗೆ ಆಥೋರೈಸ್ ಸಿಗ್ನೇಚರ್ ಕೂಡ ಬಂದ್ಬಿಡ್ತದೆ. ಗೊತ್ತಾಗ್ತದ? ಈ ರೀತಿಯಾಗಿ ಮಾಡ್ಕೋಬಹುದು. ನೆಕ್ಸ್ಟ್ ಇದನ್ನೇ ನಾನು ಏನ್ ಮಾಡ್ತೀನಿ, ಸ್ವಲ್ಪ ಸಾನ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಈ ರೀತಿಯಾಗಿ ಒಂದು ಬಿಲ್ ರೆಸಿಪ್ಟ್ ಅನ್ನ ನಾವು ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಇದನ್ನ ಇನ್ನೂ ಸ್ವಲ್ಪ ಡಿಸೈನ್ ಮಾಡ್ಬೇಕಾಗಿದೆ ಅಲ್ಲ ಸರ್, ಯಾವ ರೀತಿಯಾಗಿ ಮಾಡ್ಬೇಕು ಕನ್ಫ್ಯೂಸ್ ಆಗ್ಬೇಡ್ರಿ. ಅವಾಗ ನಾನು ಏನ್ ಮಾಡ್ತೀನಿ, ಇದರ ಕೆಳಗಡೆ ಮತ್ತೆ ಕೆಲವೊಂದಿಷ್ಟು ವಿಷಯಗಳನ್ನ ಬರಿಬೇಕಾಗಿದೆ ಅಥವಾ ಕಂಪನಿಯ ಒಂದು ರೂಲ್ಸ್ ಗಳನ್ನ ಬರಿಬೇಕಾಗಿತ್ತು ಅಂದ್ರೆ ಇಲ್ಲಿ ನೀವು ಟೈಪ್ ಮಾಡ್ಕೊಂಡು ಬರ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ. ಹೌದಾ? ಅಂದ್ರೆ ಆಥೋರೈಸ್ ಸಿಗ್ನೇಚರ್ ಮಾಡ್ಲಿಕ್ಕೂ ಕೂಡ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದೀನಿ. ಇಲ್ಲಿ ಸಿಗ್ನೇಚರ್ ಮಾಡಬಹುದು. ಇಲ್ಲಿಷ್ಟು ಬ್ಲಾಂಕ್ ಇರ್ಲಿ ಅಂದ್ರೂ ಕೂಡ ಪರವಾಗಿಲ್ಲ. ಇದು ಬ್ಲಾಂಕ್ ಬೇಕಾಗಿಲ್ಲ ಸರ್, ಇಲ್ಲಿವರೆಗೆ ನಾನು ಬಾರ್ಡರ್ ಬೇಕು ಅಂದ್ರೆ ಇಲ್ಲಿವರೆಗೆ ನೀವು ಬಾರ್ಡರ್ ಅಪ್ಲೈ ಮಾಡ್ಕೋಬಹುದು. ಓಕೆ, ಬಾರ್ಡರ್ ಅಪ್ಲೈ ಮಾಡ್ಕೊಂಡು ಇದು ಕೆಳಗಡೆ ಖಾಲಿ ಇರ್ಲಿ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಟರ್ಮ್ಸ್ ಅಂಡ್ ಕಂಡೀಷನ್ ಅಥವಾ ಸಿಕ್ಕ ಏನಾದ್ರೂ ಹೊಡಿಲಿಕ್ಕೆ ಗ್ಯಾಪ್ ಬೇಕಾಗಿತ್ತು ಅಂದ್ರೂ ಕೂಡ ನೀವು ಗ್ಯಾಪ್ ಅನ್ನ ಇಟ್ಕೋಬಹುದು. ಬಾರ್ಡರ್ ಅಪ್ಲೈ ಮಾಡ್ಕೋರಿ, ಈ ರೀತಿಯಾಗಿ ಬಂದ್ಬಿಡತ್ತೆ. ನೆಕ್ಸ್ಟ್ ಈಗೇನ್ ಮಾಡ್ಬೇಕಾಗಿದೆ, ಸಂಪೂರ್ಣವಾಗಿ ಈ ರೀತಿಯಾಗಿ ಹಾಕಿದ ನಂತರ ಇವೆರಡು ಕೂಡ ಇರಬಾರ್ದು ಅಂದ್ರೆ ಇದಕ್ಕೂ ಕೂಡ ಮಾರ್ಜಿನ್ ಸೆಂಟರ್ ಮಾಡ್ಕೊರಿ. ಕಂಪ್ಲೀಟ್ ಮಾರ್ಜಿನ್ ಸೆಂಟರ್ ಮಾಡ್ಕೊರಿ. ಅಪ್ಲೈ ಇಲ್ಲಿ ಏನ್ ಮಾಡ್ತದೆ, ಪೂರ್ತಿ ಎಂಟಿ ಆಗಿ ನೋಡ್ಲಿಕ್ಕೆ ಸಿಗತ್ತೆ. ಅಂದ್ರೆ ನೀವೇನಾದ್ರೂ ಬರಿಬಹುದು ಅಥವಾ ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಸಂಪೂರ್ಣವಾಗಿ ಹಾಕೋಬಹುದು. ಗೊತ್ತಾಗ್ತದ? ಇದಕ್ಕೂ ಒಂದು ಕಲರ್ ಕೊಡಬೇಕಾಗಿದೆ ಸರ್, ಯಾವ ರೀತಿಯಾಗಿ ಕೊಡಬಹುದು ಅಂದ್ರೆ ನೀವು ಕಲರ್ ಕೂಡ ಕೊಡಬಹುದು. ಕೆಳಗಡೆದು ಇಷ್ಟನ್ನ ಎರಡು ಸೆಲೆಕ್ಷನ್ ಮಾಡ್ಕೊಂಡು ಮರ್ಜ್ ಸೆಂಟರ್ ಮಾಡ್ಕೊಂಡು ಅದಕ್ಕೂ ಒಂದು ಕಲರ್ ಅನ್ನ ನೀವು ಸಂಪೂರ್ಣವಾಗಿ ಕೊಟ್ಕೊಂಡು ಈ ರೀತಿಯಾಗಿ ಒಂದು ಫಾರ್ಮೆಟ್ ಅನ್ನ ರೆಡಿ ಮಾಡ್ಕೋಬಹುದು. ಬಾರ್ಡರ್ ಮಾಡ್ಕೊಂಡ್ಬಿಟ್ರಿ. ಗೊತ್ತಾಗ್ತದ? ಈ ರೀತಿಯಾಗಿ ನಾವೇನ್ ಮಾಡಬಹುದು, ಒಂದು ಬಾರ್ಡರ್ ಅನ್ನ ಈ ರೀತಿಯಾಗಿ ಸಂಪೂರ್ಣವಾಗಿ ರೆಡಿ ಮಾಡ್ಕೋಬಹುದು. ಈ ಒಂದು ಬಾರ್ಡರ್ ಗಳಿಗೆ ಸ್ವಲ್ಪ ದಪ್ಪ ಬಾರ್ಡರ್ ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಬಾರ್ಡರ್ ಲೈನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇನ್ನೂ ಸ್ವಲ್ಪ ದಪ್ಪ ಬೇಕು ಅಂದ್ರೆ ನೀವೇನ್ ಮಾಡಬಹುದು, ಈ ರೀತಿಯಾಗಿ ಅಪ್ಲೈ ಮಾಡ್ಕೋಬಹುದು. ಗೊತ್ತಾಗ್ತದ? ಮತ್ತೆ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೊರಿ, ಸ್ವಲ್ಪ ಆಟೋಮೆಟಿಕ್ ಆಗಿ ದಪ್ಪಾಗಿ ಬಂದ್ಬಿಡ್ತದೆ ನಮಗೆ. ಗೊತ್ತಾಗ್ತದ? ಈ ರೀತಿಯಾಗಿ ನಾವೇನ್ ಮಾಡಬಹುದು, ಒಂದು ಬಾರ್ಡರ್ಸ್ ಗಳನ್ನ ಹಾಕೊಂಡು ಒಂದು ರೆಸಿಪ್ಟ್ ಅನ್ನ ಸಂಪೂರ್ಣವಾಗಿ ಇನ್ವೆನ್ಸ್ ಅನ್ನ ತಯಾರು ಮಾಡ್ಕೋಬಹುದು. ದಯವಿಟ್ಟು ಹೇಳಿರುವಂತ ಮಾಹಿತಿ ಇಷ್ಟ ಆಗಿತ್ತು ಅಂದ್ರೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬಾರ್ದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ.